ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಸೋಮವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ನಾವು HSR ಅಲ್ಲಿರೋ ಆರೋಗ್ಯ ಆಹಾರಕ್ಕೆ ಹೋಗಿದ್ವಿ. ಅಲ್ಲಿ ಮಸಾಲೆ ದೋಸೆ ಫೇಮಸ್ಸು. ಅದಕ್ಕೋಸ್ಕರ ಮಸಾಲೆ ದೋಸೆ, ಸ್ವಲ್ಪ ಇಡ್ಲಿ ಎಲ್ಲ ತಿಂದ್ಕೊಂಡು ವಾಪಸ್ ರಿಟರ್ನ್ ಆದ್ವಿ. ಮತ್ತು ಬೆಳಗ್ಗೆ ಏನು ಕೆಲಸ ಇರಲಿಲ್ಲ. ಮತ್ತು ಮಧ್ಯಾಹ್ನ ಸ್ವಲ್ಪ ಅಲಸಂದೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅಲಸಂದೆ ಕಾಳು ತೊಳ್ಕೊಂಡು ಏನೇನು ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಹಾಕಿ ಒಂದು 2ರಿಂದ 3 ವಿಷಲ್ನ ಬರೆಸ್ಕೊಂಡೆ. ಅದು ಆದಮೇಲೆ ಸ್ವಲ್ಪ ಹೆಸ್ರು ಕಾಳನ್ನ ನಾನು ಮೊಳಕೆ ಕಾಳು ಬಡಿಸಿದ್ದೆ. ನಮ್ಮಮ್ಮ ತೊಗೊಂಡು ಬಂದಿದ್ದರು. ಮೊಳಕೆ ಕಾಳೆಲ್ಲ ಬರೆಸಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು, ಸೊ ಅದರಲ್ಲಿ ಸ್ವಲ್ಪ ಪಲ್ಯ ಮಾಡ್ಕೊಂಬಿಡೋಣ, ಮತ್ತು ಈವ್ನಿಂಗು ಕೂಡ ಸ್ನ್ಯಾಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಬೇಯೋ ಅಷ್ಟರಲ್ಲಿ ಇದು ಕೂಡ ವಿಷಲ್ಗೆ ಕೂಗ್ತು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಲ್ಲಿ ಅದಕ್ಕೆ ಸ್ವಲ್ಪ ಮಸಾಲೆನ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಏನದು ಹೇಳ್ಬೇಕು ಅಂದಾಗ ಒಂದೊಂದು ಸಲ ಬರೋದೇ ಇಲ್ಲ, ಕರಿಬೇವು ಸೊಪ್ಪು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಕಾಳು ಕೂಡ ಬೆಂದಿದ್ದು, ತುಂಬಾ ಜಾಸ್ತಿ ಬೇಯಿಸ್ಬಿಟ್ರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ಬೇಯಿಸಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಇಲ್ಲಿ ನಾನು ಏನು ಮಸಾಲಾನ ರುಬ್ಕೊಂಡಿದ್ನಲ್ವ ಅದನ್ನು ಹಾಕಿ ಎಷ್ಟು ಬೇಕು ನೀರನ್ನ ನೋಡಿಕೊಂಡು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಬೇಕಾ ಖಾರ ಬೇಕಾ ಎರಡು ನೋಡ್ಕೊಂಡು ಹಾಕ್ಕೊಂಡು ಒಂದು 2ರಿಂದ 3 ಸಲ ಕುದಿಸ್ಕೊಂಡ್ರೆ ನೀಟಾಗಿ ಮುಗಿಯುತ್ತೆ. ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ. ತರಕಾರಿ ಕೂಡ ಎಲ್ಲ ಇರೋದ್ರಿಂದ ಆರಾಮ್ಸೆ ತಿನ್ಕೊಬೋದು. ನೀವು ಇದೇ ಥರ ಮಾಡ್ತೀರಾ ಸಾಂಬಾರನ್ನ, ಅಲಸಂದೆ ಕಾಳು ಸಾಂಬಾರನ್ನ ಅಂತ ಕಾಮೆಂಟ್ ಮಾಡಿ ಹೇಳಿ. ಇದು ಅಲಸಂದೆ ಕಾಳಲ್ಲಿ ಬಸ್ಸಾರು ಮಾಡ್ತಾರೆ, ನಾನು ಮಾಡೋಕ್ಕೋಗಿಲ್ಲ. ಇವಾಗೇನು ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ನಲ್ವ ಅದಕ್ಕೆ ಲೈಟಾಗಿ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಸಾಸಿವೆ, ಒಂದೇ ಒಂದು ಈರುಳ್ಳಿನ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಹೆಸ್ರು ಕಾಳನ್ನ ಹಾಕಿದೆ. ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ, ಯಾಕಂದರೆ ಬೇಯೋಕ್ಕೂ ಕೂಡ ಹಾಕಿರ್ತೀರ ಅಲ್ವ, ಆಮೇಲೆ ಉಪ್ಪು ಜಾಸ್ತಿ ಆದ್ರೂ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಇದು ಕೂಡ ಆಯಿತು, ಉಪ್ಪೆಲ್ಲ ಕರೆಕ್ಟಾಗಿತ್ತು. ಸೊ ಮಧ್ಯಾಹ್ನದ ಲಂಚು ಮುಗೀತು. ಅದಾದಮೇಲೆ ಒಂದೆರಡು ಮೆಟರ್ನಿಟಿ ನೈಟೀಸ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಹೆಂಗೆ ಬರ್ತು ಏನು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಒಂದು 2ನ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಬಟ್ಟೆನ ನಾನು ತೊಗೊತಾ ಇರೋದು. ನೈಟಿನ ತೊಗೊತಾ ಇದ್ರು ನಾವು ನಮ್ಮ ಮನೇಲಿ. ಆಮೇಲೆ ನೈಟಿ ಎಲ್ಲ ನನಗೆ ಆವಾಗಿನ ಹಾಕೋ ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನೈಟಿ ಎಲ್ಲ ನನಗೆ ಹಾಕೊಳ್ಳೋಕ್ಕಾಗಲ್ಲ. ನಾನು ಈ ಥರ ಮೆಟರ್ನಿಟಿ ಡ್ರೆಸ್ನ ತೊಗೋತೀನಿ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ಬೇಕು ಅಂದರೆ ನನಗೆ ಹೇಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ನ ಸೆಂಡ್ ಮಾಡ್ತೀನಿ. ಅದಾದಮೇಲೆ ನಾನು ಸಂಡೇ ಪೂಜೆಗೆ ಹೋಗಿದ್ನಲ್ಲ, ಅಲ್ಲಿ ಒಂದಷ್ಟು ಫೋಟೋಸ್ನ ತೊಗೊಂಡಿದ್ದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಆರೆಂಜ್ ಜ್ಯೂಸ್ ಮತ್ತು ಮಧ್ಯಾಹ್ನ ಮಾಡಿದ್ನಲ್ಲ ಕಾಳು, ಇದಿಷ್ಟು ತಿಂದರೆ ಹೋಗಿತ್ತು. ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಸ್ವಲ್ಪ ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಸಜ್ಜಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಡ್ರೈ ಫ್ರೂಟ್ ಲಡ್ಡುನ ನಾನು ಇನ್ನೇನು 2 ಡೇಸಿಂದ ಮಾಡ್ಬೇಕಂತ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಏನಾದರೂ ಆಗಲಿ ಇವತ್ತು ಮಾಡೇ ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಮತ್ತು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಎಲ್ಲ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ನನ್ನ ಹತ್ರ ಏನೇನು ಅವೈಲಬಲ್ ಇದೆ ಡ್ರೈ ಫ್ರೂಟ್ಸು ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಒಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ಡೇಟ್ಸ್ ತೊಗೊಂಡಿದ್ದೀನಿ, ವಾಲ್ನಟ್ಟು, ಬಾದಾಮು, ಇದಿಷ್ಟು ಲಡ್ಡುಗೆ. ಮತ್ತು ಸ್ವಲ್ಪ ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುರಿದಿರೋ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ರವೆನ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಈಕ್ವಲಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೊಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ, ಅಂದರೆ ಈಕ್ವಲ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಯಾವ ಥರ ಮಾಡ್ತೀನಿ, ತುಂಬ ಈಸಿಯಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಯಾವ ಥರ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವೇನೇನು ಡ್ರೈ ಫ್ರೂಟ್ಸ್ನ ತೊಗೊಂಡಿರ್ತೀರಲ್ವ ಅದನ್ನೆಲ್ಲ ನೀಟಾಗಿ ಫ್ರೈನ ಮಾಡ್ಕೊಳ್ಳಿ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಇದಂತೂ ತುಂಬಾ ಹೆಲ್ದಿ. ನಾನು ಇದನ್ನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗೆ ಬರುತ್ತೋ ಏನೋ ಅಂತ ನನಗೂ ಗೊತ್ತಿರಲಿಲ್ಲ. ಅದಾದಮೇಲೆ ತುಂಬಾ ಚೆನ್ನಾಗಿ ಬಂತು, ನನಗೆ ಸಖತ್ ಇಷ್ಟ ಆಯಿತು. ಎಲ್ಲದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕಡಲೆ ಬೀಜ ಮಾತ್ರ ಸಿಪ್ಪೆನ ತೆಗೆದು ಇಟ್ಕೋಬೇಕು. ಇದೆಲ್ಲ ಸ್ವಲ್ಪ ಕೂಲ್ ಆಗೋ ತನಕ ನಾನು ಸ್ವಲ್ಪ ಸಜ್ಜಿಗೆ ಮಾಡಿದ್ನಲ್ವ ಅದನ್ನು ತಿಂತಾ ಇರೋಣ.
ಫ್ರೈ ಎಲ್ಲ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಜ್ಜಿಗೆ ಮಾಡಿದ್ನಲ್ವ ತಿನ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆಗೆ ಎಲ್ಲನೂ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು, ಸ್ವಲ್ಪ ಯಾಕಂತಂದರೆ ಉಂಡೆ ಕಟ್ಟಬೇಕಂದ್ರೆ ಸ್ವಲ್ಪ ಎಣ್ಣೆ ಜಿಡ್ಡು ಥರ ಇದ್ದರೆ ಮಾತ್ರ ಕಟ್ಟೋಕ್ಕಾಗೋದಲ್ವ. ಸೊ ಅದರಿಂದ ತುಂಬ ಡ್ರೈ ಆದ್ರೂ ನಾವು ಉಂಡೆನ ಕಟ್ಟೋಕ್ಕಾಗೋದಿಲ್ಲ. ಕಡಲೆ ಬೀಜ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತಲ್ವ, ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದಾಗಿದ್ದು ಅದೇನೆ ನೀಟಾಗಿ ಉಂಡೆ ಆಗೋ ಥರ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಈ ಲಡ್ಡು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನ ನೆನೆಸಿ ತಿನ್ನೋದು ಅದೆಲ್ಲ ಸ್ವಲ್ಪ ಭ್ರಮೆ ಮಾತು ಅಂತ ಅಂದ್ಬಿಟ್ಟು ನಾನು ಇವಾಗ ಈ ಥರ ಒಂದು ಐಡಿಯಾನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬ ಹೆವಿ ನನಗೆ ಅಷ್ಟೊಂದು ಸ್ವೀಟ್ ಅಂದ್ರೂ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೆ. ಸ್ವೀಟು ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಸುಮ್ಮನೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡು ಬಂದಿರ್ತೀವಿ. ಸುಮ್ಮನೆ ಹಾಳಾಯಿತು, ಸುಮ್ಮನೆ ಆಮೇಲೆ ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರನ ಸ್ವಲ್ಪನ ಮಾಡಿಕೊಂಡೆ. ಇಷ್ಟ ಆಯಿತು ಅಂದರೆ ಆಮೇಲೆ ನೆಕ್ಸ್ಟ್ ಟೈಮ್ ಮಾಡ್ಕೊಬೋದಲ್ವಾ ಮನೇಲೇ ಇದ್ದರೆ ಐಟಮ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದ್ದು. ನಮ್ಮನೆ ನಮ್ಮ ಹಸ್ಬೆಂಡ್ಗೊಂದು ಕೊಟ್ಟಿದ್ದೆ, ಚೆನ್ನಾಗಿದೆ ಅಂತ ಅಂದರು. ಹೇಳ್ಬೇಕು ಅಂದರೆ ನಾನೇ ತಿಂದಿಲ್ಲ. ಲಾಸ್ಟಲ್ಲಿ ಒಂಚೂರು ಇತ್ತಲ್ಲ ಅದನ್ನು ಮಾತ್ರ ತಿಂದೆ. ನನಗೂ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ ಅಂತ ಇಷ್ಟ ಆಯಿತು ನನಗೂ. ಮತ್ತು ಇದೇ ಥರ ವೆರೈಟಿ ಥರ ಹೆಲ್ದಿ ಆಗಿರೋ ಥರ ರೆಸಿಪಿನ ನಾನು ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನಿಮಗೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ ಯಾವ ಥರ ಬಂತು, ಏನು ಎತ್ತ ಅನ್ನೋದು ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ಕಾಮೆಂಟ್ ಮಾಡಿ ನನಗೆ. ಮತ್ತು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು. ಮತ್ತು ಈ ಪ್ರೆಗ್ನೆನ್ಸಿ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಚೇಂಜ್ ಮಾಡ್ಕೊಬೇಕು ಏನು ಎತ್ತ ಅನ್ನೋದು. ಆದರೆ ಒಂದು ಈ ತಾಯಿ ಆಗ್ತೀನಿ ಅನ್ನೋದು ಒಂದು ವಿಷಯ ಅಂದರೆ ನಮ್ಮಲ್ಲಿ ಬಂದಾಗ್ಲೇ ಅದು ಒಂಥರ ಆಗ್ಬಿಡುತ್ತೆ. ಏನು ಮಾಡೋಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಫಸ್ಟು ಬೇಬಿ ಚೆನ್ನಾಗಿದ್ರೆ ಆಮೇಲೆ ನಾವು ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಎಲ್ಲರಿಗೂ ಈ ತಾಯಿ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಅಲ್ವಾ. ಸೊ ಅದಕ್ಕೋಸ್ಕರ ನನಗೂ ಕೂಡ ನಾನು ಕೇರ್ಲೆಸ್ ಮಾಡ್ತಾ ಇದ್ದೆ ಮೊದಲೆಲ್ಲ. ಬಟ್ ಇವಾಗ ಕೇರ್ಲೆಸ್ ಮಾಡೋಕ್ಕಾಗಲ್ಲಪ್ಪ. ನಮ್ಮ ಪಾಪು ಬರ್ತಾ ಇದೆ. ಸೊ ಅದಕ್ಕೆ ನಾವು ಚೆನ್ನಾಗಿರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಸಜ್ಜಿಗೆನೂ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ರವೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಲ್ಲ ಹಾಕಿ, ಇವಾಗ ರವೆ ಎಷ್ಟು ತೊಗೊಂಡಿದ್ರೆ ಅದಕ್ಕೆ 1ರಿಂದ ಒಂದು 4ರಷ್ಟು ನೀರನ್ನ ಹಾಕ್ಕೊಂಡು ಅದು ಕುದ್ಮೇಲೆ ಸ್ವಲ್ಪ ಕೊಬ್ಬರಿ, ರವೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತು. ಒಂದು ಸ್ವಲ್ಪ ಅದಕ್ಕೆ ಲಾಸ್ಟಲ್ಲಿ ತುಪ್ಪನ ಹಾಕ್ಕೊಂಡು ಒಂಚೂರು ಕಾಯಿ ತುರಿ ಉದುರಿಸ್ಕೊಂಬಿಟ್ರೆ ಮುಗ್ದೇ ಹೋಯ್ತು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.